ಕೇವಲ ರವಿನಾರಾಯಣ ರೆಡ್ಡಿ ಅವರ ಮಗ ಅಂತಾನೆ ಈ ಅಧ್ಯಕ್ಷ ಮಂಡಲ ಅಧ್ಯಕ್ಷಕ್ಕೆ ಅಪೇಕ್ಷಿತರಲ್ಲ. ನಾನು ನನ್ನ ಎಜುಕೇಶನ್ ಕಾಲೇಜ್ ಮುಗಿದ ತಕ್ಷಣ ಕೆಲಸಕ್ಕೆ ಹೋದಂಗೆ ಗೌರಿಬಿದನೂರಿಗೆ ಬಂದು ಸಂಘಟನೆಯಲ್ಲಿ ಯುವ ಮೋರ್ಚಾದಲ್ಲಿ ಜಾಯಿನ್ ಆದೆ. 3 ವರ್ಷ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿ, ಮತ್ತೆ 3 ವರ್ಷ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನನಗಿರೋ ರಾಜಕೀಯ ಎಕ್ಸ್ಪೀರಿಯನ್ಸ್ ಅಲ್ಲಿ 5 ಎಲೆಕ್ಷನ್ಸ್ ಮಾಡಿದ್ದೀನಿ. ಪಂಚಾಯತಿದಾಗಿರ್ಬೋದು, ZP ಆಗಿರ್ಬೋದು, MLA ಎಲೆಕ್ಷನ್ಸ್ ಆಗಿರ್ಬೋದು, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ಇಡೀ ತಾಲೂಕು, ಇಡೀ ಜಿಲ್ಲೆಯೆಲ್ಲ ಸಂಘಟನೆ ಮಾಡಿದ್ದೀನಿ. ಸೊ ನಾನು ಮಾಡಿರೋ ಸಂಘಟನೆ, ನಾನು ಮಾಡಿರೋ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ. ಅದೇ ರೀತಿ ಈ ಏನು 4-5 ವರ್ಷದಿಂದ ಏನು ನಮ್ಮ ಗೌರಿಬಿದನೂರು ಸಂಘಟನೆ ಇದೆ, ಎಲ್ಲ ನಮ್ಮ ಹಿರಿಯರು, ನಮ್ಮ ಕಾರ್ಯಕರ್ತರು ಅವರೆಲ್ಲ ಹೇಳಿದ್ದಾರೆ ಏನಾಗ್ತಾ ಇದೆ. ಮುಂಚೆ ಎಲ್ಲ ನಮ್ಮ ಕಾರ್ಯಕರ್ತರೆ ನಾವು ಮಾತಾಡ್ತಾ ಇದ್ವಿ. ನಾವು ಬಿಜೆಪಿ ಅವರು ಗೌರಿಬಿದನೂರಲ್ಲಿ ಆಪೋಸಿಷನ್ ಅಲ್ಲಿ ಇದ್ರು, ಅಧಿಕಾರಿಗಳ ಹತ್ರ ಹೋಗಿ ಟೇಬಲ್ ಗುದ್ದಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ. ಆದ್ರೆ ಆ ವಾತಾವರಣ ಈ 4 ವರ್ಷದಿಂದ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಒಂದೇ ಒಂದು ರೀಸನ್ ಏನು ಅಂದ್ರೆ ಸಂಘಟನೆ. ಸೊ ಸಂಘಟನೆ ಗಟ್ಟಿಯಾಗಿದ್ರೆ ನಾವು ಗಟ್ಟಿ ಇರ್ತೀವಿ, ನಾವು ಗಟ್ಟಿ ಇದ್ರೆ ನಮ್ಮ ಕೆಲಸಗಳು ಗಟ್ಟಿಯಾಗಿ ಆಗ್ತವೆ. ಸೊ ಆ ಸಂಘಟನೆ ಗಟ್ಟಿಯಾಗಿ ಮಾಡಬೇಕು ಅಂತ ಆ 4 ವರ್ಷದಿಂದ ಏನು ನಮ್ಮ ಸಂಘಟನೆ ಕುಂಠಿತ ಆಗಿದೆ ಅದನ್ನ ಚೆನ್ನಾಗಿ ಮಾಡಬೇಕು ಅಂತ ಒಂದೇ ಉದ್ದೇಶದಿಂದ ನಾವು ನಮ್ಮ ಕಾರ್ಯಕರ್ತರಿಗಾಗಿ ಎಲ್ಲದಕ್ಕಾಗಿ ನಾವು ಬಿಜೆಪಿ ಪಕ್ಷದ ಸಂಘಟನೆ ಗಟ್ಟಿಯಾಗಿ ಮಾಡಬೇಕು ಅಂತಕ್ಕಾಗಿ ನಾವು ಈ ಮಂಡಲಾಧ್ಯಕ್ಷರ ಪದವಿಯನ್ನ ಕೇಳ್ತಾ ಇದ್ದೀವಿ, ನಿಮ್ಮ ಮುಂದೆ ಮನವಿ ಇಡ್ತಾ ಇದ್ದೀವಿ. ನಮ್ಮ ಹೈಕಮಾಂಡ್ ಅವರು ಜಿಲ್ಲಾ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ಯಾರು ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮನವಿಯನ್ನ ಸ್ವೀಕರಿಸಿ ಅವ್ರಿಗೆ ಮಂಡಲಾಧ್ಯಕ್ಷರು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ಯಾವಾಗ ಹೇಳಿದೆ, ಈಗ ವ್ಯಕ್ತಿಯನ್ನು ಪೂಜೆ ಮಾಡಲ್ಲ, ಕಾರ್ಯಕರ್ತನ ಪೂಜೆ ಮಾಡ್ತಾ ಇದ್ದಾರೆ. ಸಂತೋಷ. ಕಾರ್ಯಕರ್ತನ ಪೂಜೆ ಮಾಡುವಾಗ ಕಾರ್ಯಕರ್ತರ ಅಭಿಪ್ರಾಯ ಇದ್ರೆ ಹೆಂಗೆ ಇವರು 3 ಹೆಸರುಗಳನ್ನು ಕೊಟ್ಟರು. ಕಾರ್ಯಕರ್ತರ ಅಭಿಪ್ರಾಯ ಇದ್ದಿದ್ದು ಭರತ್ ರೆಡ್ಡಿ ಅವರು, ಹೌದಲ್ವಾ? ನಮ್ಮೆಲ್ಲ ಆಯ್ಕೆ ಇದ್ದಿದ್ದು ಭರತ್ ರೆಡ್ಡಿ ಅವರು. ಅಂತ ಸಂದರ್ಭದಲ್ಲಿ 3 ವ್ಯಕ್ತಿಗಳು ಹೆಂಗೆ ಕೊಟ್ಟರು ಹೈಕಮಾಂಡ್ಗೆ, ಯಾರು ಕೊಟ್ಟರು ಅನ್ನೋ ಸಂಶಯ. ಆಯ್ತು, 3 ಹೆಸರು ಕೊಟ್ಟು ಇರ್ಲಿ, ಅವರು ಕಂಟೆಸ್ಟ್ ಮಾಡಲಿ, ಅವ್ರು ಇರ್ಲಿ, ಅಭಿಪ್ರಾಯ ತಗೊಳ್ಳಿ, ಜನರ ಅಭಿಪ್ರಾಯ ತಗೊಂಡು, ಮುಖಂಡರ ಅಭಿಪ್ರಾಯ ತಗೊಳ್ಳಿ, ಯಾರಿಗೆ ಹೆಚ್ಚು ಅಭಿಪ್ರಾಯ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ. ನಮ್ಮ ಅದಕ್ಕೆ ಸಹಮತ ಇದೆ. ಈಗೂ ಅದು ಸಹಮತ ಏನು ಸುಮ್ಮನೆ ಏನಣ್ಣ ಸಹಮತ ಇದೆ. ಅದನ್ನ ಬಿಟ್ಟು ಕದ್ದು ಮುಚ್ಚಿ ಏನ್ ಏನು ಮಾಡೋದಕ್ಕೆ ಏನಿದ್ದಾರೆ ದಕ್ಷಿಣಕ್ಕೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳಲ್ಲ, ಅವ್ರು ಏನಿಲ್ಲ. ನಮ್ಗೆ ಕಾರ್ಯಕ್ರಮಕ್ಕೆ ಸ್ಟಾಂಪ್ ಬೇಕು, ಅಂದ್ರೆ ಅವ್ರಿಗೆ ಸೀಲ್ ಬೇಕಂತೆ. ಯಾರು ಕರೆದಿದ್ರು ಒಂದು ಕಾರ್ಯಕ್ರಮವನ್ನ, ಆದ್ರೆ ಅವ್ರು ಸಂಸದರ ಮನೆ ಕರ್ಕೊಂಡು ಹೋಗಿರಲ್ಲ. ಯಾರು ಸೀಲ್ ಹಾಕಿ ಕೊಡಿಸ್ಕೊಂಡಿದ್ರು, ಅದ್ರಲ್ಲಿ ಯಾರಿದ್ರು ಸ್ಟಾಂಪ್ ಹಾಕ್ಸ್ಕೊಂಡು ಬಿಜೆಪಿ ಪಕ್ಷದವರು ಹೇಳಿ ಸ್ವಾಮಿ. ನಾವು ಸಂಸದಕ್ಕೆ ಹೋಗಿದ್ವಿ, ನಮ್ಮ ಫೋಟೋಗಳನ್ನ ನಾವು ಬಿಡುಗಡೆ ಮಾಡ್ತೀವಿ. ಹೊತ್ತು ನೀವು ಅವತ್ತು ಹೋಗಿದ್ರಲ್ಲ ಸಂಸದರ ಹತ್ರ, ನೀವು ಯಾರು ಕರ್ಕೊಂಡು ಹೋಗಿದ್ರಿ? ನಮ್ಮ ಪಕ್ಷದವ್ರು ಯಾರು ಕರ್ಕೊಂಡು ಹೋಗಿಲ್ಲ. ನೀವು ಎಲ್ಲ ಬೇರೆ ಬೇರೆ ಬಣ್ಣದವರು, ನಮ್ಮ ಪಕ್ಷದವ್ರ ಅಂತ ನೀವು 4-5 ಜನ ಕೂಡ ಅದು ಸಂಸದಕ್ಕೆ ಹೋಗಿ ಮನೆ ಮಾಡ್ಕೊಟ್ಟಿದ್ದೀರ. ನೀವು ಈಗಲೂ ಅಷ್ಟೇ, ನಿಮಗೇನಾದ್ರೂ ಅಧ್ಯಕ್ಷ ಸ್ಥಾನ ಭಾಗ ಬನ್ನಿ, ಜನರ ಪ್ರಯತ್ನಗಳು. ಹೈಕಮಾಂಡ್ ನಾವು ಇದೇ ಮನವಿ ಮಾಡೋದು ಏನು ಗೊತ್ತಾ, ದಯವಿಟ್ಟು ಹೈಕಮಾಂಡ್ ತಪ್ಪಿದಾರಿಗೆ ಹೋಗಬಾರ್ದು. ಯಾರೋ 3-4 ಜನ ಏನ್ ಮಾತು ಕೇಳ್ಕೊಂಡು ಹೋದ್ರೆ ದಯವಿಟ್ಟು ಪಕ್ಷ ಹಾಳಾಗುತ್ತೆ, 2 ಭಾಗ ಆಗೋಗುತ್ತೆ. ನಮ್ಮ ಒಂದು ಮನವಿ ಏನಂದ್ರೆ, ದಯವಿಟ್ಟು ಮುಖಂಡರು ನಮ್ಮ ಏನಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಳ್ಳಿ, ಯಾರಿಗೆ ಹೆಚ್ಚಿನ ಅಭಿಪ್ರಾಯವನ್ನು ನಾವು ಅಧ್ಯಕ್ಷನಾಗಿ ಮಾಡಿ. ನಮ್ದಕ್ಕೆ ಅದಕ್ಕೆ ಸಹಮತ ಇದೆ. ಅದನ್ನ ಬಿಟ್ಟು ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಕೊಡ್ತಾರೆ, ಅವ್ರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವು ಬದಲಾಗಿದ್ದೀವಿ. ಯಾಕೆಂದ್ರೆ ಹಿರಿಯರೇ ಕಾರ್ಯಕ್ರಮ ಮಾಡಬೇಕು, ಹಿರಿಯರೇ ಪಕ್ಷವನ್ನು ಕಟ್ಟಬೇಕು. ಇವ್ರಿಗೆಲ್ಲ ಹೆಂಗ್ ಮಾಡ್ತೀರಾ? ಪಕ್ಷ ಹಿರಿಯರೇ ಕಾರ್ಯಕ್ರಮ ಆಗುತ್ತೆ. ಇವಾಗ ಏನೇ ಕಾರ್ಯಕ್ರಮ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮನ? ಈಗ ಅಧ್ಯಕ್ಷ ಪೊಲೀಸ್ ಸ್ಟೇಷನ್ ಹೊಡಿತಾರೆ. ನಮ್ಮ ಮುಖಂಡರು ಹೇಳಿದ್ದಾರೆ, ಹಣ ಹೊಡಿತಾರೆ ನಮ್ಮ ಪೊಲೀಸ್ ಸ್ಟೇಷನ್ ಅಂತ. ಹಂಗೆ ಮತ್ತೆ ಹೊಡ್ಸ್ಕೋಬೇಕಾ? ನಾವು ಹೊಡ್ಸ್ಕೋಬೇಕಾ? ದಯವಿಟ್ಟು ಆತರ ಆಗ್ಬಾರ್ದು.
ಈಗ ಯಡಿಯೂರಪ್ಪ ಮಗ ರಾಜ್ಯಾಧ್ಯಕ್ಷ ಯಾಕೆ ಆಗ್ಬಾರ್ದು ಭರತ್ ಅವರು ಕಾನೂನುಗಳು ಬಂದು ಕೇಳಿ ನಿಮ್ಮ ಅಭಿಪ್ರಾಯ ಯಾಕೆ ಆಗ್ಬಾರ್ದು ಭರತ್ ಅವರು ಅಂತ ಸುಮ್ಮನೆ ರಂಗನಾಥ್ ಕೇಳಿದಾನೆ ಅವ್ರು ಕೇಳಿದ್ರೆ ಇವ್ರು ಯಾಕೆ ಇರಲ್ಲ ನೋಡ್ರಿ 1 ವರ್ಷದಿಂದ ನಾನು ನಿರ್ವಹಿಸ್ತೀನಿ ನನ್ನ ಒಂದು ಆಯ್ಕೆ ಭರತ್ ರೆಡ್ಡಿ ಅವ್ರದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಏನ್ ಇವತ್ತು ಕಾರ್ಯಕರ್ತರು ಮುಖಂಡರು ಸೇರಿ ಏನು ಕಾರ್ಯಕ್ರಮವನ್ನು ಮಾಡಿದ್ದೀರಾ ತುಂಬಾ ಸಂತೋಷ ನಿಮ್ಮೆಲ್ಲರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಇರುತ್ತೆ ನೀವೇ ತೀರ್ಮಾನ ತಗೊಂಡ್ರು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮೆಲ್ಲರ ತೀರ್ಮಾನಕ್ಕೆ ನಾವು ಬದಲಾಗಿರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಇಲ್ಲ ಅವಶ್ಯಕತೆ ಇರೋದು ಬಿಜೆಪಿಗೆ ರವಣ್ಣ ಬಿಟ್ರೆ ಬಿಜೆಪಿ ಉಳಿಗಾಳ ಇಲ್ಲ ಗೌರಿಬಿದೂರು ತಾಲೂಕಲ್ಲಿ ಅದೇ ರೀತಿ ಭರತ್ ರೆಡ್ಡಿನೂ ಅದೇ ಸ್ಥಾನದಲ್ಲಿ ಬರಬೇಕು ಅಂತೇಳಿ ಅವರು ಶತಪ್ರದಾಯ ಪಟ್ಟು ಅವರ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರು ಪಾರ್ಟಿ ಕಟ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಮ್ಮ ರವಿನಾರಾಯಣ ರೆಡ್ಡಿ ಮಗನಾದ ಭರತ್ ರೆಡ್ಡಿ ಅಣ್ಣವ್ರಿಗೆ ನಾವು ಅಧ್ಯಕ್ಷರು ಮಾಡಿದ್ರೆ ಮಾತ್ರ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಹೊರತು ಇಲ್ಲ ಅಂದ್ರೆ ನಮ್ಮ ರವಿನಾರಾಯಣ ರೆಡ್ಡಿ ಮಾರ್ಗದರ್ಶನದಲ್ಲೇ ನಾವು ದಾರಿಯನ್ನ ಹುಡುಕ್ಬೇಕಾಗುತ್ತೆ. ಅದಕ್ಕೆ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಬೆಂಬಲ ಸೂಚುವುದಿಲ್ಲ. ಯಾಕೆಂದ್ರೆ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಅವರ ಫೋನ್ ಕರೆಗೆ ಮಾತ್ರ ಯಾವುದೇ 1 ರೂಪಾಯಿ ಕೊಟ್ಟ ಕಾರ್ಯಕರ್ತ ಇಲ್ಲಿ ಬಂದಿಲ್ಲ. ಭಕ್ತಿಯಿಂದ ಅವರ ಮನಶಕ್ತಿಯಿಂದ ಅವ್ರಿಗೂ ಸಪೋರ್ಟ್ಗೋಸ್ಕರ ಬಂದಿದ್ದಾರೆ ಹೊರತು ಯಾವುದೇ ದುಡ್ಡಿನ ಆಸೆಗಾಗಿ ಬಂದಿಲ್ಲ. ಅದು ತಿಳ್ಕೊಳ್ಳಿ ಸಾಕು ರವಣ್ಣನ ಕೆಪಾಸಿಟಿ ಏನು ಅನ್ನೋದನ್ನ. ಅದಕ್ಕೋಸ್ಕರ ರವಣ್ಣನಿಗೆ ಮರ್ಯಾದೆ ಕೊಡ್ಬೇಕೆ ಹೊರತು ನಾವು ಅವ್ರ ಮರ್ಯಾದೆ ತೆಗೆಯಕ್ಕೆ ಯಾವುದೇ ಕಾರಣಕ್ಕೂ ನಾವು ಇಂಜರಿ ಅಲ್ಲ. ಅವ್ರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕಟ್ಟಾಳು ಕಾರ್ಯಕರ್ತರಿಗೆ ಬೇಕಾದಂತಹ ಒಂದು ಸಮಾವೇಶ ಇದು. ನೋಡಿ, ನನ್ನ ಭರತ್ ರೆಡ್ಡಿ ಅವರು ನನ್ನ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಆದಾಗ್ಯೂ ಅವರ ಸಿದ್ಧಾಂತ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನ ಮೆಚ್ಚಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲೆ ಅವರೊಟ್ಟಿಗೆ ಸುಮಾರು ದಿನಗಳು ಕೆಲಸ ಮಾಡುವಂತ ಅನುಭವ ನನಗೆ ಉಂಟು. ಆದ್ರೂ ನಾನು ಕಾರಣಾಂತರಗಳಿಂದ, ಆ ಕಾರಣಗಳು ಹೇಳ್ತೀನಿ, ಕಾರಣಾಂತರಗಳಿಂದ ನಂದು ಒಂದು ಒಡಂಬಡಿಕೆ ರವಿನಾಥ್ ರೆಡ್ಡಿ ಅವರ ಮಗನಾದ ಭರತ್ ರೆಡ್ಡಿ ಅವರ ಒಡಂಬಡಿಕೆ ತುಂಬಾ ಇದೆ. ನಾವು ಬಾಲ್ಯ ಸ್ನೇಹಿತರು ಅವರು ಕೂಡ. ಹಾಗೆ ಅವ್ರ ಜೊತೆ ಇದ್ದು ಗಟ್ಟಿಯಾಗಿ ಪಕ್ಷವನ್ನ ಕಟ್ಟಿ ಬೂತ್ಗೆ ಓಡಾಡಂತ ನಾನು ನಮ್ಮ ಪಕ್ಷವನ್ನೇ ಬಿಡಬೇಕಾಗಿ ಬಂತು. ಕಾರಣ ಏನಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಈಗ ಏನು ಇದಾವೆ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಅವರ ನಿರ್ಲಕ್ಷ್ಯ ಮತ್ತು ಅವರು ನನಗೆ ಮಾಡಿದ ದ್ರೋಹ ಯಾರಿಗೂ ಗೊತ್ತಿಲ್ಲ. ಯಾವುದೋ ಒಂದು ನಗರಸಭೆಯ ಒಂದು ಇದಿರುತ್ತೆ, ಅದಾದ್ಮೇಲೆ ಯಾವುದೋ ಒಂದು ನಾಮಿನೇಷನ್ ಇದಿರುತ್ತೆ. ಆ ಪ್ರಕ್ರಿಯೆಯಲ್ಲಿ ನಮ್ಮ ಹೆಸರುಗಳನ್ನೆಲ್ಲ ಬರೆದು ನನಗೆ ತೇಜವಾದ ಮಾಡಿದ್ದಾರೆ. ಆ ಒಂದು ಕಾರಣಗಳು ಬೇರೆ ಇತ್ತು. ಆದಾಗಿ ನಾನು ಬೇರೆ ಪಕ್ಷಕ್ಕೆ ಹೋಗಿಲ್ಲ, ಯಾವುದೋ ಇಂಡಿಪೆಂಡೆಂಟ್ ಪಕ್ಷಕ್ಕೆ ನಾನು ಹೋಗಿದ್ದೆ. ಅದಕ್ಕೆ ನಾನು ರೀಗಲ್ ಫೀಲ್ ಆಗ್ತಾ ಇದ್ದೀನಿ. ಅದನ್ನ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಫೀಲಿಂಗ್ ನನಗಿದೆ. ಯಾಕಂದ್ರೆ ಅಂತ ನಾಯಕಗಳನ್ನ ಬಿಟ್ಟು ನಾನೊಂದು ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲಿ ನಾನು ನೋವು ಪಟ್ಟಿದ್ದೀನಿ. ಆದ್ರೆ ಒಂದೇ ಒಂದು ಕರೆಗೆ ಕಾದಿದ್ದೆ, ರವಿನಾಥ್ ರೆಡ್ಡಿ ಅವರು ಒಂದು ದಿನ ಬಂದು ನೀನು ನಮ್ಮ ಪಾರ್ಟಿಗೆ ಬರಬೇಕು, ಈಗ ನನ್ನ ಅವಶ್ಯಕತೆ ಇದೆ, ನಾನು ಹೇಳ್ತಾ ಇದ್ದೀನಿ ನೀನು ಬರ್ಬೇಕು ಅಂತ ಹೇಳಿದ್ದು ಮಾರನೇ ದಿವಸ ಬಂದ್ಬಿಟ್ಟು ಡಾಕ್ಟರ್ ಸಮಕ್ಷಮದಲ್ಲಿ ಬಂದು ನಾನು ಡಾಕ್ಟರ್ ಜೊತೆ ನಮ್ಮ ಪಾರ್ಟಿ ಬಂದು ಇಲ್ಲೇ ಕೆಲಸ ಇದ್ದು ಆಮೇಲೆ ಇವಾಗ ಪ್ರಮಾಣ ಮಾಡ್ತಾ ಇದ್ದೀನಿ. ರವಿನಾಥ್ ರೆಡ್ಡಿ ಅವರು, ಭರತ್ ರೆಡ್ಡಿ ಅವರು ಯಾವ ಪಕ್ಷದಲ್ಲಿ ಇರ್ತಾರೆ, ಎಲ್ಲಿರ್ತಾರೆ, ಯಾವ ತರ ಅವರು ನಮ್ಮನ್ನು ಮುನ್ನಡೆಸ್ತಾರೆ, ಅದೇ ರೀತಿ ನಾವು ಮುನ್ನಡೆತೀವಿ. ಆಗಲಿ ಬೇರೆ ಯಾರಿಗೂ ಅವಕಾಶ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ಭಾರತೀಯ ಜನತಾ ಪಕ್ಷ ಇಲ್ಲಿ ನೆಲೆ ಹುಟ್ಟಿದೆ ಅಂತ ಕಾರಣನೇ ಅವರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಾಯಿಯನ್ನು ಬರ್ತಾರೆ ಅದೇ ಮಾತು. ಇದು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಕೊಟ್ಟು ಅವರಿಂದ ನಾವು ಓಡಾಡಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ರೆ ನಾವು ಅದನ್ನ ಸಹಿಸೋದಿಲ್ಲ. ಇಷ್ಟು ಹೇಳಕ್ಕೆ ಅವಕಾಶ ಮಾಡ್ತೇನೆ. ಎಲ್ಲ ಬಂಧುಗಳೇ, ನಮ್ಮ ತಾಲೂಕಿನ ಇತಿಹಾಸದಲ್ಲಿ 1994ರಲ್ಲಿ ಮದನ್ ಗೋಪಾಲ್ ರೆಡ್ಡಿ ಅವರು ನಿಂತಾಗ 5,000 ಬಿಜೆಪಿ ಓಟಿತ್ತು. 99ರಲ್ಲಿ TN ಸೀತಾರಾಮ್ ಅವರು ನಿಂತಾಗ 5,500 ಓಟಿತ್ತು. ಅದೇ ರೀತಿ 2004ರಲ್ಲಿ ಅಲಿಯನ್ಸ್ ಆಗಿ ಆಗ ಸ್ವಲ್ಪ ಮತಗಳು ಬಂದ್ರು, ಆದ್ರೂ ಯಾವ ಬೂತಲ್ಲೂ ಲೀಡ್ ಬಂದಿಲ್ಲ. ಹಾಗೇನೆ 2008ರಲ್ಲಿ ಸನ್ಮಾನ್ಯ ರವಿನಾಥ್ ರೆಡ್ಡಿ ಅವರು ಪಕ್ಷಕ್ಕೆ ಬಂದ ಮೇಲೆ ಪ್ರತಿ ಬೂತಲ್ಲೂ ಕೂಡ ಬಿಜೆಪಿ ಆಡಳಿತ ಬಂತು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ನಗರಸಭೆ ಸದಸ್ಯರು ಇಲ್ಲದೇ ಇದ್ದಾಗ ಅವ್ರು ಬಂದ ಮೇಲೆ ಬಿಜೆಪಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ್ರು, ಅಧ್ಯಕ್ಷರಾದ್ರು, ನಗರಸಭೆ ಸದಸ್ಯರಾದ್ರು, TPS ಸದಸ್ಯರಾದ್ರು, ZP ಸದಸ್ಯರಾದ್ರು. ಹೀಗೆ ಪಕ್ಷನ ಕಟ್ಕೊಂಡು ಬಂದಿರೋದು ತಮ್ಗೆಲ್ಲರೂ ಗೊತ್ತಿದೆ, ನಾನು ಹೇಳಕ್ ಇಷ್ಟಪಡಲ್ಲ. ಆಮೇಲೆ ನನ್ನ ವೈಯಕ್ತಿಕವಾಗಿ ನಾನು ಇವತ್ತು ಮಾತಾಡಲೇಬೇಕು. ನಾನು ಎಲ್ಲೋ
ಟೀ ಮಾಡಿಕೊಂಡು ಅಂಗಡಿ ಇಟ್ಕೊಂಡಿದ್ದಂಥ ಹುಡುಗನಿಗೆ ಅವತ್ತು ರವಣ್ಣವರು ಕರೆದು ನನ್ನ ಜೊತೆ ಇರೋ ನೀನು ಅಂತ ಹೇಳಿ ಇವತ್ತು ನಾನೇನು ನನ್ನ ಧರ್ಮಪತ್ನಿ ನಗರಸಭೆ ಸದಸ್ಯರು, ನಾನು ಗ್ರಾಮ ಪಂಚಾಯತಿ ಸದಸ್ಯ, PLD ಬ್ಯಾಂಕ್ ಡೈರೆಕ್ಟ್ರು ಎಲ್ಲ ಆಗಿರೋದು ಕೂಡ ಅವರ ಕಾಲಲ್ಲಿರೋ ದೂರಕ್ಕೆ ಸಮ ನಾನು ಧೈರ್ಯವಾಗಿ ಹೇಳ್ತೇನೆ, ಇದು ಅವ್ರು ಕೊಟ್ಟ ಭಿಕ್ಷೆ. ಇದೇ ತರ ಅನೇಕ ಜನರಿಗೆ ಸಹಾಯ ಆಗಿದೆ ನಿಜವಾಗ್ಲು. ಅದೇ ಇವತ್ತು ಶಕ್ತಿಯಾಗಿ ಹೊರಬೇಕು. ನಮ್ಮ ತಾಲೂಕಿನಲ್ಲಿ BJP ಈಗ ಎದ್ದು ನಿಲ್ಲುವಂತ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಅವ್ರ ಕೈ ಜೋಡಿಸೋಣ, ಅವ್ರಿಗೆ ಶಕ್ತಿ ತುಂಬೋಣ. ಅರ್ಧ ರಾತ್ರಿಯಲ್ಲಿ ನಮ್ಗೆ ಏನೇ ತೊಂದರೆ ಆದ್ರೂ ಕೂಡ ನಮ್ ಬೆಲುಬಾಗಿ ನಿಲ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಿ. ನಮ್ಮ ಆಯ್ಕೆ ಭರತ್ ರೆಡ್ಡಿ. ಯಾವುದೇ ಇಲ್ಲ. ನಗರದ ಘಟಕದಿಂದ ನಮ್ಮ ಮೃತ್ಯುಂಜಯಣ್ಣ ಗ್ರಾಮಾಂತರಕ್ಕೆ ಆಗಲೇಬೇಕು ಭರತ್ ರೆಡ್ಡಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕಾರಣಗಳು ನಿಮ್ಗೆಲ್ರಿಗೂ ಇಲ್ಲಿ ಗೊತ್ತಿದೆ. ನೋಡಿ, ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ತಾಲೂಕಿನಲ್ಲಿ 100 ಧ್ವನಿಗಳಿರ್ಬೋದು ಮಾತಾಡಕ್ಕೆ. ನಾಯಕರು ಅನ್ಸ್ಕೊಂಡು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮಹಾ ಕಾರ್ಯದರ್ಶಿಗಳು, ನಮ್ಮ ಮಂಡಲ ಪ್ರಧಾನ ಅಧ್ಯಕ್ಷರುಗಳು, ಮಂಡಲದ್ದು 100 ಹುದ್ದೆಗಳಿದೆ. 100 ಧ್ವನಿಗಳಿದೆ. ಶಕ್ತಿ ಮಾತ್ರ ಒಂದೇ, ರವಿನಾರಾಯಣ ರೆಡ್ಡಿ. ಈ ಕಾಲದಲ್ಲಿ ಎಳ್ಕೊಂಡು ಹೋಗೋಕ್ಕೆ 100 ಬೋಗಿಗಳಿರ್ಬೋದು. ಇಂಜಿನ್ ಒಂದೇ, ರವಿನಾರಾಯಣ ರೆಡ್ಡಿ. 100 ಸಮಸ್ಯೆಗಳು ಕಾರ್ಯಕರ್ತರಿಗಿರ್ಬೋದು, ಪರಿಹರಿಸುವ ಶಕ್ತಿ ಇರ್ಬೋದು, ಮತ್ತೆ ಧೈರ್ಯ ಇರೋದು, ಚಾಕಚಕ್ಯತೆ ಇರೋದು ಒಂದೇ, ರವಿನಾರಾಯಣ ರೆಡ್ಡಿ. ಇದು ವೈಯಕ್ತಿಕವಾಗಿ ಅವ್ರನ್ನ ನಾನು ಉತ್ಪ್ರೇಕ್ಷೆ ಮಾಡಕ್ಕೆ ಹೇಳ್ತಾನೆ ಇಲ್ಲ. ಹಾಗಂತ ಸತ್ಯನ ಹೇಳದಿದ್ರೆ ಅದು ಅಪಚಾರನೂ ಆಗುತ್ತೆ. ನಾನು ಸತ್ಯವನ್ನಷ್ಟೇ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಅವರ ಕನಸು 100 ಅಲ್ಲ 1000 ಸಲ ಹತ್ರ ಕೂತಾಗ ಹಂಚಿಕೊಂಡಿದ್ದಾರೆ. ಈ ಪಕ್ಷದಿಂದ, ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಒಮ್ಮೆ ಕಮಲವನ್ನು ಗೌರಿಬಿದನೂರಲ್ಲಿ ಹರಡಿಸಲೇಬೇಕು ಅಂತ. ಬಿಜೆಪಿ ಪಕ್ಷವನ್ನು ಮುಂದೆ ಒಬ್ಬ MLA ಅನ್ನು ಮಾಡೋ ಒಂದು ಏಕೈಕ ತಾಕತ್ತಿರೋ ನಾಯಕ ನಮ್ಮ ರವಿನಾರಾಯಣ ರೆಡ್ಡಿ. ಅಟ್ಲೀಸ್ಟ್ ನನ್ನ ಕೇಸಲ್ಲಿ ಅದು ಪ್ರೂವ್ ಆಗಿದೆ. ಟಿಕೆಟ್ ತರೋ ಏಕೈಕ ಶಕ್ತಿ ಗೌರಿಬಿದನೂರಲ್ಲಿ ರವಿನಾರಾಯಣ ರೆಡ್ಡಿ. ಎಲ್ಲೋ ನಾನು ನನ್ನ ವೈದ್ಯಕೀಯ ವೃತ್ತಿ ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ದು ಯಾವುದೇ ತರದ ಕನಸು ಕಾಣದೆ ಇದ್ದಾಗ ಬಂದು ಒಂದಲ್ಲ 10 ಬಾರಿ ಬಂದು ನಮ್ಮ ನಾಗಣ್ಣವ್ರ ಜೊತೆಗೆ ಬಂದು ನನ್ನ ಮನಸ್ಸು ಸೋರಿಸಿ ನನ್ನನ್ನ ಕರೆದು ತಂದದಿಂದ ನನ್ನ ಜೊತೆ ಒಂದು ಗುರಾಣಿ ಹಿಡಿದು ನಿಂತಾಗಿ ಯುದ್ಧದಲ್ಲಿ ನಿಂತು ನನ್ನ ಕೊನೆಗಳಿಗೆ ಅವರು ನನ್ನ ಅಕ್ಷರಶಃ ನನಗಾಗಿ ಬಡಿದಾಡಿದ್ದಾರೆ. ನಂದು ಋಣದ 1 ಅಂಶ ಕೂಡ ಅದು ತೀರಿಸೋ ಪ್ರಯತ್ನ ನಾನು ಇವತ್ತು ಅವ್ರ ಜೊತೆ ನಿಂತ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ. ನಿಸ್ಸಂಕೋಚವಾಗಿ ನಾವು ಅದ್ರ ಜೊತೆ ಗುರುತಿಸ್ಕೊಳ್ತೀವಿ. ನಾನು ನನ್ನ ಪಕ್ಷಕ್ಕೆ ಮನವಿ ಅಷ್ಟೇ ಇದು. ಇಲ್ಲೆಲ್ಲ ಕಾರ್ಯಕರ್ತರು ಸೇರೋದು ಇದನ್ನು ದಯವಿಟ್ಟು ನಾನು ಹೇಳ್ತೀನಿ. ಇಲ್ಲಿ ಯಾವುದೂ ನಾವು ಉದ್ರೇಕ ಆಗೋದು ಬೇಡ, ನಾವು ಯಾವುದೋ ಭಾವಾವೇಶಕ್ಕೆ ಒಳಗಾಗೋದು ಬೇಡ. ನಾವೆಲ್ಲೆಲ್ಲ ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ಎಲ್ಲರೂ ಮಾಡಿ ನಾವು ನಿರ್ಲಿಪ್ತವಾಗಿದ್ರೆ, ನಾವು ಮಾಡ್ತಾರೆ ಅನ್ನೋ ಭರವಸೆ ಇದ್ರೆ, ಆಮೇಲೆ ಏನಾದ್ರು ಒಂದು ಆತಂಕ ಆಗಿ ನಮ್ಮ ಕೈ ತಪ್ಪು ಹೋದ್ಮೇಲೆ ನಾವು ಯಾವ ಕಾರ್ಯಕ್ರಮಗಳನ್ನ ನಾವು ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಮೆಲ್ಲರ ಒಂದು ಏಕೈಕ ಧೈರ್ಯವಾಗಿ ನಾವು ಏನಿದೆ ಅಂತ ನಮ್ಮ ಶಕ್ತಿ ಪ್ರದರ್ಶನ ನಾವು ಹೈಕಮಾಂಡ್ ಮುಂದೆ ಮಾಡೋದಕ್ಕೆ ಮತ್ತೆ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋಕಷ್ಟೇ ಒಂದು ಸಭೆ ಇದು. ಹೈಕಮಾಂಡ್ಗೆ